ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕರ್ನಾಟಕದಲ್ಲಿ ಭಾಳ ಯಶಸ್ವಿಯಾಗಿ ಅನುಷ್ಠಾನದಲ್ಲಿದೆ. 2017-18ರಲ್ಲಿ 8.5 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಜನೆ ಆಗ್ತಾಯಿತ್ತು. 2021-22ರಲ್ಲಿ ನಾವು 16.32 ಕೋಟಿಗಳ ಉದ್ಯೋಗ ಸೃಜನೆ ಮಾಡಿಬಿಟ್ಟು ನಮ್ಮ ಕೇವಲ 3 ವರ್ಷಗಳಲ್ಲಿ ನಮ್ಮ ಉದ್ಯೋಗ ಸೃಜನೆಯನ್ನು ನಾವು ದುಪ್ಪಟ್ಟು ಮಾಡಿದ್ದೇವೆ, ಡಬಲ್ ಮಾಡಿದ್ದೇವೆ. ಆದರೆ ಈ ಒಂದು ಸಾಧನೆ ಮಾಡಿದ್ದನ್ನು ನಾವು ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲಾದರೂ ಅವ್ಯವಹಾರಗಳು ನಡೆದಿದ್ದಲ್ಲಿ, ಇದರ ದುರ್ಬಳಕೆ ಆಗಿದ್ದಲ್ಲಿ ಅದನ್ನು ನಾವು ತಡೆಗಟ್ಟಬೇಕು ಮತ್ತು ಅದನ್ನು ಮಾಡಿದವರ ಮೇಲೆ ಕ್ರಮ ಜರುಗಿಸಬೇಕಾಗ್ತದೆ. ಅದಕ್ಕಾಗಿ ನಾವು ಸಾಮಾಜಿಕ ಪರಿಶೋಧನೆ ಅಂತ ಮಾಡ್ತೇವೆ, ಅಥವಾ ಸೋಷಿಯಲ್ ಆಡಿಟ್ ಅಂತ ಹೇಳ್ತಾರೆ. ಸೋಷಿಯಲ್ ಆಡಿಟನ್ನು ಪ್ರತಿ ವರ್ಷ 100%, 100% ಪಟ್ಟು ಕೆಲಸಗಳ ಸೋಷಿಯಲ್ ಆಡಿಟ್ ಆಗ್ತದೆ. ಸೋಷಿಯಲ್ ಆಡಿಟಲ್ಲಿ ಅವ್ಯವಹಾರಗಳ ಒಂದು ಪಟ್ಟಿ ಮಾಡ್ತಾರೆ ಅವರು. ಅದು ಕೆಲಸ ಮಾಡದೆ ದುಡ್ಡು ಮಾಡಿದ್ದಾರೆ, ಇನ್ನೊಂದು ಯೋಜನೆಯಲ್ಲಿ ಕೆಲಸ ಮಾಡಿ ಈ ಯೋಜನೆಯಲ್ಲಿ ದುಡ್ಡನ್ನು ಎತ್ತಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿದೆ ಅಂತ ದುಡ್ಡು ಮಾಡಿದಾರೋ ಅಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ, ಕೆಲಸ ಆಗಿದೆ ಆದರೆ ಅದರ ಗುಣಮಟ್ಟ ತೀರಾ ಕಳಪೆಯಾಗಿದೆ. 5ನೇದು ಯಂತ್ರವನ್ನು ಬಳಸ್ಕೊಂಡು ಕೆಲಸ ಆಗಿದೆ, ಆದರೆ NMR ಕ್ರಿಯೇಟ್ ಮಾಡಿಬಿಟ್ಟು ಜಾಬ್ ಕಾರ್ಡ್ಗಳನ್ನ ತೋರಿಸಿದ್ದಾರೆ. ಯಾರ್ಯಾರು ಜಾಬ್ ಕಾರ್ಡ್ ತೋರಿಸಿದ್ದಾರೆ ಅವ್ರಿಗೆ ಮನೆ ಭೇಟಿಗೆ ಮಾಡಿದಾಗ ಆ ಜಾಬ್ ಕಾರ್ಡ್ ಹೋಲ್ಡರು ಸತ್ತಿದ್ದಾರೆ, ಅಥವಾ ಅವರು ಸರ್ಕಾರಿ ನೌಕರರಾಗಿದ್ದಾರೆ, ಅಥವಾ ಅವರು ಸ್ಟೂಡೆಂಟ್ಸ್ ಆಗಿ ಬೇರೆ ಪಟ್ಟಣದಲ್ಲಿ ಓದ್ತಾ ಇದ್ದಾರೆ, ಆ ಊರಲ್ಲಿ ಬಂದೇ ಇಲ್ಲ, ಈ ರೀತಿ ಮತ್ತು ದಾಖಲೆಗಳು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಮತ್ತು ಲೈನ್ ಡಿಪಾರ್ಟ್ಮೆಂಟ್ಸು, ಅದು ಸೆರಿಕಲ್ಚರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ವಾಟರ್ಶೆಡ್ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಈ ಇಲಾಖೆಗಳು ಮಾಡಿರೋ ಕೆಲಸಗಳ ಒಂದು ದಾಖಲೆಗಳನ್ನ, ಕಡತಗಳನ್ನು ಸೋಷಿಯಲ್ ಆಡಿಟ್ಗೆ ಸಲ್ಲಿಸಿಲ್ಲ. ಈ ರೀತಿಯ ಒಂದು ಅನೇಕ ಸರಿಯಾದ ಕ್ರಮಗಳಲ್ಲ, ಅಥವಾ ದುರ್ಬಳಕೆ ಆಗಿದೆ, ಅಥವಾ ಫ್ರಾಡ್ ಆಗಿದೆ ಅಂತ ಏನು ಸೋಷಿಯಲ್ ಆಡಿಟಲ್ಲಿ ಇವತ್ತು ಕಂಡುಕೊಂಡು ನಮಗೆ ಬಂದಿದೆ ರಿಪೋರ್ಟು. ಆ ವರದಿಗಳ ಮೇಲೆ ನಾವು ಏನು ಕ್ರಮ ಜರುಗಿಸದೇ ಇದ್ದಲ್ಲಿ ಸೋಷಿಯಲ್ ಆಡಿಟ್ ಮಾಡಿ ಪ್ರಯೋಜನ ಇಲ್ಲ. 1. 2ನೇದು, ಸರ್ಕಾರ ಯೋಜನೆ ದುರ್ಬಳಕೆ ಆಗ್ತಾಯಿದೆ, ಹಣ ಲೋಪವಾಗ್ತಾ ಇದೆ ಅಂತ ನಮಗೆ ಗೊತ್ತಾದರೂ ಕೂಡ ನಾವು ಏನೂ ಕ್ರಮ ಜರುಗಿಸೋದಿಲ್ಲ ಅಂತ ನಾವು ಕುತ್ಕೊಬಿಟ್ಟಿದ್ದೀವಿ ಅಂತ ಆಗ್ತದೆ. ಇದು ಯಾವುದೇ ಸರ್ಕಾರಿ ನೌಕರರಿಗೆ ಸರಿಯಾದ ಕ್ರಮವಲ್ಲ. ನಾವು ಇವತ್ತು ಈ ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ನಾವು ನೋಡ್ಕೋಬೇಕಾಗ್ತದೆ. ಹಾಗಾಗಿ ಎಲ್ಲಿ ಪಾರದರ್ಶಕತೆ ಇಲ್ಲ, ಅಥವಾ ಪ್ರಾಮಾಣಿಕತೆ ಇಲ್ಲ, ಅಥವಾ ದಾಖಲೆಗಳ ನಿರ್ವಹಣೆಯಲ್ಲಿ ದಕ್ಷತೆ ಇಲ್ಲ, ಈ 3 ಅಂಶಗಳನ್ನು ಸೋಷಿಯಲ್ ಆಡಿಟ್ನವರು ನಮಗೆ ಎತ್ತಿ ತೋರಿಸಿದಾಗ ಅದರ ಮೇಲೆ ಕೂಡಲೇ ಕ್ರಮ ಜರುಗಿಸಿದರೆ ಇದು ಇನ್ನು ಮುಂದೆ ಈ ಥರ ಮಾಡಬಾರ್ದು, ಮಾಡಿದರೆ ಕ್ರಮವಾಗುತ್ತೆ ಎಂಬ ಒಂದು ಖಾತ್ರಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಗ್ರಾಮ ಪಂಚಾಯತಿ ನೌಕರರಿಗೆ, ನರೇಗಾ ಇಂಜಿನಿಯರ್ಗಳಿಗೆ ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಎಲ್ರಿಗೂ ಒಂದು ಅರಿವಾಗ್ತದೆ. ಆದ್ದರಿಂದ ನಾನು 2022-23ರ ಆರ್ಥಿಕ ವರ್ಷದ ಆರಂಭದಲ್ಲಿ ತಮಗೆ ಕೋರ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಯಾವುದೇ ರೀತಿಯ ದುರ್ಬಳಕೆ ಅಥವಾ ಅವ್ಯವಹಾರಕ್ಕೆ ಅವಕಾಶ ಇಲ್ಲ, ಆ ಥರ ಮಾಡಿದ್ದಲ್ಲಿ ನಾವು ಕ್ರಮ ಜರುಗಿಸ್ತೇವೆ ಎಂಬ ಸಂದೇಶವನ್ನು, ಕಟ್ಟುನಿಟ್ಟಾದ ಸಂದೇಶವನ್ನು ದಯವಿಟ್ಟು ಗ್ರಾಮ ಪಂಚಾಯಿತಿಯ ಮತ್ತು ಗ್ರಾಮದ ಕೊನೆಯ ಮಟ್ಟಕ್ಕೂ ಕೂಡ ಇದನ್ನು ತಲುಪಿಸಿ. ಯಾರಾದರೂ ಮಾಡಿದ್ದಲ್ಲಿ ಇಮಿಡಿಯೇಟ್ಲಿ ಕ್ರಮ ಆಗುತ್ತೆ ಅನ್ನೋದು ಅದು ಖಾತ್ರಿಯಾಗಲಿ. ಅದಕ್ಕೆ ನಾವು ಇದು ಆಗಬೇಕು ಅಂತ ಹೇಳಿದ್ರೆ 2020-21ರಲ್ಲಿ ಆಗಿರುವಂಥ ಕೆಲಸದ ಆಡಿಟಿಂಗ್ ನಡೀತಾ ಇದೆ. ಹಿಂದಿನ ಆರ್ಥಿಕ ವರ್ಷದಲ್ಲಿ ನಡೆದಿರೋ ಕೆಲಸದ ಆಡಿಟ್ ಮುಗಿಸಿರೋರು ಈಗ ಆಡಿಟ್ ವರದಿಯನ್ನು ಆಲ್ರೆಡಿ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲ CEO-ಗಳಿಗೆ ನಾನು ಕೇಳ್ಕೊಡೋದೇನು ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಜಿಲ್ಲಾ ಸೋಷಿಯಲ್ ಆಡಿಟ್ ಸಂಪನ್ಮೂಲ ವ್ಯಕ್ತಿಗೆ ಅವ್ರನ್ನ ಕರೆಸ್ಕೊಂಡು ಒಂದು ಪ್ರೆಸೆಂಟೇಷನ್ ತಗೊಳ್ಳಿ. ಅವರು ತಾಲೂಕುವಾರು ನಿಮಗೆ ತೋರಿಸ್ತಾರೆ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಅವ್ಯವಹಾರ ಆಗಿದೆ, ಎಷ್ಟು ಕೋಟಿ ಅಥವಾ ಎಷ್ಟು ಲಕ್ಷ ಅಮೌಂಟಿಗೆ ದಾಖಲೆಗಳು ಕೊಟ್ಟಿಲ್ಲ, ಎಷ್ಟು ಕೋಟಿ ಅಥವಾ ಲಕ್ಷಗಳ ಅಮೌಂಟಿಗೆ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ, ಈ ರೀತಿ ಎಲ್ಲ ಕ್ಯಾಟಗರಿಗಳಲ್ಲಿ ನಿಮ್ಗೆ ವರದಿ ಕೊಡ್ತಾರೆ. ಆ ವರದಿನ ತೆಗೆದುಕೊಂಡು ಕೂಡಲೇ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗೆ ಆ್ಯಕ್ಟಲ್ಲೇ ಪ್ರಾವಿಷನ್ ಇದೆ. ಅದು ಆ ಆಡಿಟ್ ವರದಿಗಳನ್ನ ಪರಿಶೀಲಿಸುವ ಸಲುವಾಗಿ ಅಡ್ಹಾಕ್ ಕಮಿಟಿಗಳು ಮಾಡಬೇಕು. ಕನಿಷ್ಠ ತಿಂಗಳಿಗೆ 2 ಕಮಿಟಿಗಳು, ಗರಿಷ್ಠ ತಿಂಗಳಿಗೆ 4 ಕಮಿಟಿಗಳು ದಯವಿಟ್ಟು ಮಾಡಿಬಿಟ್ಟು ಅದನ್ನು ಆ PDOಗಳ ಮತ್ತು ಇಂಜಿನಿಯರ್ಗಳ ಹೇಳಿಕೆಯನ್ನು ತಗೊಳ್ಳಿ. ಈ ಥರ ಅವ್ಯವಹಾರ ಆಗಿದೆ ಅಂತೇಳ್ಬಿಟ್ಟು ರಿಪೋರ್ಟ್ ಆಗಿದೆ ಸೋಷಿಯಲ್ ಆಡಿಟಲ್ಲಿ, ನೀವೇನು ಹೇಳ್ತೀರಾ ಅಂತೇಳ್ಬಿಟ್ಟು ಅವರು ದಾಖಲೆಗಳನ್ನ ಕೊಟ್ಟಾಗ ಅದನ್ನು ಪರಿಶೀಲಿಸಿಬಿಟ್ಟು ಅದನ್ನು ಕೆಲವೊಂದು ಕಡೆ ಟೆಸ್ಟ್ ಚೆಕ್ ಮಾಡಿಬಿಟ್ಟು ಆ್ಯಕ್ಚುಲಿ ಕೆಲಸ ಆಗಿದೆ ಅಂತ ನಾವು ಖಾತ್ರಿ ಆದಲ್ಲಿ ಅದನ್ನು ಡ್ರಾಪ್ ಮಾಡಿ, ಇಲ್ಲದೇ ಇದ್ದರೆ ಆ್ಯಕ್ಷನ್ ತೊಗೊಳ್ಳಿ.
ಆಯಾ ಪಿ ಡಿ ಒಗಳಿಗೆ ಅಥವಾ ಆಯಾ ಅಧ್ಯಕ್ಷರುಗಳಿಗೆ ಆಯಾ ಇಂಜಿನಿಯರ್ಗಳಿಗೆ ದುಡ್ಡು ವಾಪಸ್ ಜಮಾ ಮಾಡೋದಕ್ಕೆ ಹೇಳಿ. ಮತ್ತು ಅದ್ರ ಮೇಲೆ ಕ್ರಮ ಆಗುತ್ತೆ, ಶಿಸ್ತಿನ ಕ್ರಮ ಆಗುತ್ತೆ, ಮತ್ತು ಕೆಲಸ ಆಗದೆ ದುಡ್ಡು ಮಾಡಿದ್ದಲ್ಲಿ ಕ್ರಿಮಿನಲ್ ಕಂಪ್ಲೇಂಟು ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ದಯವಿಟ್ಟು ಮಾಡಿಬಿಟ್ಟು, ಯಾವುದೇ ಕಾರಣಕ್ಕೂ ಸೋಷಿಯಲ್ ಆಡಿಟಲ್ಲಿ ಆಗಿರುವಂಥ ರಿಕವರಿಗಳನ್ನ ನಾವು ರಿಕವರಿ ಮಾಡಿಲ್ಲ ಎಂಬ ಒಂದು ಕೂಗು ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ. ಇದೇ ರೀತಿ ಮುಂದುವರೆದ್ರೆ ನಾವು ನಿಮಗೆ ನರೇಗಾ ಅಡಿಯಲ್ಲಿ ನಾವು ಅನುದಾನ ಬಿಡುಗಡೆ ಮಾಡೋದಿಲ್ಲ ಅನ್ನೋ ಒಂದು ಮಾತು ಕೂಡ ಬಂದಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಸಮರ್ಪಕವಾಗಿ ಸೋಷಿಯಲ್ ಆಡಿಟ್ ಮಾಡಿಸ್ಬೇಕು. ಎರಡನೇದು, ಸೋಷಿಯಲ್ ಆಡಿಟ್ ವರದಿ ಮೇಲೆ ತಕ್ಷಣ ಮತ್ತು ಪರಿಣಾಮಕಾರಿಯ ಕ್ರಮ ಆಗಬೇಕು ಅನ್ನೋ ಒಂದು ಮಾತನ್ನು ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ.